ನಾವಿಲ್ಲಿ ನೋಡ್ತಾ ಇದ್ದೀವಲ್ಲ, ಇದೇ ಆಂಫಿ ಥಿಯೇಟರ್ ನಾವಿಲ್ಲಿ ನೋಡ್ತಾ ಇದ್ದೀವಲ್ಲ. ರಾಮಕೃಷ್ಣ ಆಶ್ರಮದಲ್ಲಿ ಸುಮಾರು 650 ಆಸನದ ವ್ಯವಸ್ಥೆ ಉಳ್ಳಂಥ ಒಂದು ಆಂಫಿ ಥಿಯೇಟರ್. ಅಲ್ಲಿ ಸ್ವಾಮಿ ವಿವೇಕಾನಂದನವರಿಗೆ ಸಂಬಂಧಪಟ್ಟ ಹಾಗಿನ ಅವರ ಜೀವನ, ಅವ್ರ ವ್ಯಕ್ತಿತ್ವ ನೋಡಿ, ಆ ಉದ್ಘಾಟನೆ ಆದಂಥ ದೃಶ್ಯಾವಳಿಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಸ್ಮಾರಕ ಉದ್ಘಾಟಿಸಿದಂಥ ದೃಶ್ಯಗಳಿದು. ಸ್ವಾಮಿ ವಿವೇಕಾನಂದರು, ರಾಮಕೃಷ್ಣ ಪರಮಹಂಸರು ಇವರಗಳ ಪುತ್ಥಳಿಗೆ ಪ್ರಧಾನಿ ಅಲ್ಲಿ ಪುಷ್ಪಾರ್ಚನೆಯನ್ನ ಮಾಡ್ತಾರೆ. ಆ ನಂತರದಲ್ಲಿ ಸ್ವಲ್ಪ ಹೊತ್ತು ಅಲ್ಲೇ ಕೂತು ಧ್ಯಾನವನ್ನ ಮಾಡ್ತಾರೆ. ಅದಾದ ನಂತರದಲ್ಲಿ ಆಂಫಿ ಥಿಯೇಟರ್ನಲ್ಲಿ ಸ್ವಾಮಿ ವಿವೇಕಾನಂದರವರಿಗೆ ಸಂಬಂಧಪಟ್ಟ ಹಾಗಿನ ಕೆಲ ದೃಶ್ಯಗಳನ್ನು ಅವರು ಕಣ್ತುಂಬಿಕೊಳ್ತಾರೆ. ಈ ಸಂದರ್ಭದಲ್ಲಿ ಈ ಸ್ಮಾರಕಕ್ಕೆ ಸಂಬಂಧಪಟ್ಟ ಹಾಗಿನ ಆಡಳಿತಾಧಿಕಾರಿಗಳಾಗಿರ್ಬೋದು, ಅಲ್ಲಿನ ಸಿಬ್ಬಂದಿ ವರ್ಗ ಪ್ರಧಾನಿಯವರ ಜೊತೆಗೆ ಕೂತು ದೃಶ್ಯ ಕಾವ್ಯವನ್ನು ಕಣ್ತುಂಬಿಕೊಳ್ತಾರೆ. ಅದಾದ ನಂತರದಲ್ಲಿ ಅಲ್ಲಿರುವಂತಹ ಈ ಪುಸ್ತಕದಲ್ಲಿ ಪ್ರಧಾನಿ ತಮ್ಮ ಅನುಭವವನ್ನು ವಿವರಿಸಿ ಅಲ್ಲಿಂದ ಹೊರಡ್ತಾರೆ. ಆ ದೃಶ್ಯಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಪ್ರಧಾನಿಯವರ ಪಕ್ಕದಲ್ಲೇ ನಿಂತು ಡಿ.ಕೆ. ಶಿವಕುಮಾರ್ ಅವರು ಈ ಎಲ್ಲ ಕಾರ್ಯಕ್ರಮದ ಉದ್ಘಾಟನೆ, ಅವರ ಓಡಾಟ ಇದಕ್ಕೆಲ್ಲ ಸಾಥ್ ಕೊಡ್ತಾ ಹೋಗ್ತಾರೆ. परिस्थित में ये कहा कि उत्कृष्ट ಸೊ ಪ್ರಧಾನಿ ಈಗ ಕಾರ್ಯಕ್ರಮ ನಡೆಯುವಂಥ ಸ್ಥಳದ ಕಡೆಗೆ, ಅಂದರೆ ರಾಮಕೃಷ್ಣ ಆಶ್ರಮದ ಕಡೆಗೆ ಅವರು ಬರ್ತಾ ಇದ್ದಾರೆ. ಅಲ್ಲಿ ಅವರು ಜನರನ್ನು ಉದ್ದೇಶಿಸಿ ಮಾತನಾಡೋರಿದ್ದಾರೆ. ಆಮೇಲೆ ಇನ್ನೊಂದು ವಿಚಾರ ಅಂತ ಅಂದರೆ, ಸ್ವಾಮಿ ವಿವೇಕಾನಂದನವರ ಆದರ್ಶಗಳನ್ನು ಪಾಲಿಸ್ಕೊಂಡು ಬಂದಂಥವರು ನರೇಂದ್ರ ಮೋದಿ ಅವರು. ಆಮೇಲೆ ಅದು ಕಾಕತಾಳೀಯನೇನೋ, ಸ್ವಾಮಿ ವಿವೇಕಾನಂದನವರ ಅವರ ಹೆಸರು ಕೂಡ ನರೇಂದ್ರನಾಥ್ ದತ್ತ ಅಥವಾ ನರೇಂದ್ರ ಅಂತ ಹೇಳ್ಕೊಂಡ್ಬಿಟ್ಟೆ. ಸೊ ಈಗ ಮೋದಿಯವರು ಕೂಡ ನರೇಂದ್ರ ಮೋದಿ, ಅದರ ಜೊತೆಗೇ ಹೋದಲ್ಲಿ ಅವರು ಅಂದರೆ ಅಮೆರಿಕಕ್ಕೆ ಹೋದಂಥ ಸಂದರ್ಭದಲ್ಲಾಗಿರ್ಬೋದು ಅಥವಾ ಕೋಲ್ಕತ್ತಾದಲ್ಲಿ ನಡೆದಂಥ ಕೆಲ ಕಾರ್ಯಕ್ರಮಗಳ ಸಂದರ್ಭ ಆಗಿರ್ಬೋದು, ಪ್ರಧಾನಿ ವಿವೇಕಾನಂದನವರನ್ನು ಅವಕಾಶ ಸಿಕ್ಕಂಥ ಸಂದರ್ಭದಲ್ಲೆಲ್ಲ ಸಮಯೋಚಿತವಾಗಿ ಬಳಸ್ಕೊಂಡಿದ್ದಾರೆ ಅಂತಂದರೆ ಅವರ ವ್ಯಕ್ತಿತ್ವ, ಅವರ ಸಾಧನೆ ಇದನ್ನು ಜನರಿಗೆ ತಲುಪಿಸುವಂಥ ಪ್ರಯತ್ನವನ್ನು ಪಟ್ಟಿದ್ದಾರೆ ಕೂಡ. ಸೊ ಈಗ ಅಂತಹ ವಿವೇಕಾನಂದನವರ ಸ್ಮಾರಕ ಉದ್ಘಾಟನೆ ಮಾಡುವಂಥ ಒಂದು ಸೌಭಾಗ್ಯ ಕೂಡ ಇಲ್ಲಿ ಪ್ರಧಾನಿಯವರದ್ದಾಗಿತ್ತು. ಆಗಿನ ಯುವ ಪೀಳಿಗೆಗೆ ಅಂತ ಅಂದರೆ 1863ರಲ್ಲಿ ಅವರು ಜನಿಸಿದಂಥದ್ದು ವಿವೇಕಾನಂದನವರು. ಅದಾದ ನಂತರದಲ್ಲಿ ಅವರು ಬದುಕಿರುವಂಥ ಸಮಯ ತನಕನೂ ಕೂಡ ಯುವಕರನ್ನು ಎನ್ಲೈಟ್ ಮಾಡುವಂಥ ನಿಟ್ಟಿನಲ್ಲಿ ಅವರು ಪ್ರಯತ್ನವನ್ನು ಪಟ್ಟಿದ್ದಂಥವ್ರು. ಈಗ ಮೋದಿಯವರು ವಿವೇಕಾನಂದನವರ ಆದರ್ಶಗಳನ್ನು ಜನರಿಗೆ ತಿಳಿ ಹೇಳುತ್ತಾ ಈಗಿನ ಯುವ ಸಮೂಹಕ್ಕೆ ಏನು ಸಂದೇಶ ಕೊಡ್ತಾರೆ ಅಂತ ಅನ್ನೋದನ್ನು ನಾವು ನೋಡಬೇಕಿದೆ. ಅದು ಇವತ್ತು ಅವರ ಭಾಷಣಗಳಲ್ಲಿ ನಾವು ಗಮನಿಸಬೇಕಿದೆ. ಈಗ ಸದ್ಯ ರಾಮಕೃಷ್ಣ ಆಶ್ರಮದಲ್ಲಿ ವೇದಿಕೆ ಕಾರ್ಯಕ್ರಮಕ್ಕೆ ಎಲ್ಲ ವ್ಯವಸ್ಥೆ ಆಗಿದೆ. ಅಲ್ಲಿ ಈಗ ಆಲ್ರೆಡಿ ಭಾಳ ಮಂದಿ ಬಂದು ಸೇರಿದ್ದಾರೆ. ನೀವು ಅದಕ್ಕೆ ಸಂಬಂಧಪಟ್ಟಾಗಿನ ಕೆಲ ದೃಶ್ಯಾವಳಿಗಳನ್ನು ಕೂಡ ನೋಡಿದ್ರಿ. ಪ್ರಧಾನಿಯವರ ಬೆಂಗಾವಲು ವಾಹನ ಬರ್ತಿದೆ ಅನ್ನುವಂಥದ್ದು ತಿಳಿತಾ ಇದ್ದ ಹಾಗೆ ಮೋದಿ ಅನ್ನುವಂಥ ಜಯಘೋಷಗಳನ್ನು ಅಲ್ಲಿ ಸೇರಿದಂಥ ಜನ ಹಾಕ್ತಾ ಇದ್ದಂಥದ್ದನ್ನು ಕೂಡ ನೀವಲ್ಲಿ ನೋಡ್ತಾ ಇದ್ರಿ. इस तरीके से लोगों को बताया
समाज निर्माण पूरे अंतर यात्रा को दिखाया। से बिना तुम का ವಿವೇಕ ಸ್ಮಾರಕದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಇವತ್ತಿನ ಓಡಾಟ, ಇವತ್ತಿನ ಚಟುವಟಿಕೆ ಮತ್ತೇನೇನಿತ್ತು ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟ ಹಾಗಿನ ಮತ್ತಷ್ಟು ದೃಶ್ಯಾವಳಿಗಳನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ರಾಮಕೃಷ್ಣ ಪರಮಹಂಸರ ಅವರು ಆಶೀರ್ವಾದವನ್ನು ಪಡಿತಾರೆ, ಅಂದರೆ ಪೂಜೆ ಪುನಸ್ಕಾರವನ್ನು ಸಲ್ಲಿಸ್ತಾರೆ. ಹೀಗೆ ಆಶ್ರಮದಲ್ಲಿ ಅಂದರೆ ಈ ಸ್ಮಾರಕದ ಉದ್ದಗಲಕ್ಕೂ ಕೂಡ ಅವರು ಓಡಾಡಿ ಇವತ್ತು ಅಲ್ಲಿರುವಂಥ ವಿಶೇಷಗಳನ್ನು ಕಣ್ತುಂಬಿಕೊಳ್ತಾರೆ, ಮಾಹಿತಿಗಳನ್ನು ಪಡೆದುಕೊಳ್ತಾರೆ, ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾಗ್ತಾರೆ. ಈ ಸಂದರ್ಭದಲ್ಲಿ ಅಲ್ಲಿರುವಂಥ ಸಿಬ್ಬಂದಿ ವರ್ಗ ಕೂಡ ಭಾಳ ಅಚ್ಚುಕಟ್ಟಾಗಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದರು. ಅದಾದ ನಂತರದಲ್ಲಿ ಪ್ರಧಾನಿ ಮೋದಿಯವರು ಸದ್ಯ ಈಗ ವೇದಿಕೆಯ ಕಾರ್ಯಕ್ರಮದ ಕಡೆಗೆ ಹೊರಡ್ತಾ ಇರುವಂಥ ಸಂದರ್ಭ. व्यवस्था की स्थापना की बात हो, दिखाई का ये उद्घाटन नरेंद्र मोदी। और आपने देखा कि प्रधानमंत्री, आपको बता दें कि ऐतिहासिक निरंजन मठ में स्थापित है ये विवेक स्मारक, और प्रधानमंत्री नरेंद्र मोदी ये विवेक स्मारक में मौजूद हैं। इस अवसर पर प्रधानमंत्री नरेंद्र मोदी ने स्वामी विवेकानंद को श्रद्धा सुमन भी अर्पित किए, और रामकृष्ण परमहंस और माता शारदा देवी को भी उन्होंने नमन किया। इस मौके पर आगंतुक पुस्तिका में उन्होंने हस्ताक्षर भी किए, अपने शब्द अंकित किए, और स्वामी विवेकानंद सांस्कृतिक युवा केंद्र जो है वो युवाओं को शिक्षा की ओर जोड़ने में, अपनी संस्कृति और विरासत से जोड़ने में महत्वपूर्ण भूमिका निभाता हुआ नजर आएगा। आपको बता दें कि इस विवेक स्मारक का प्रधानमंत्री नरेंद्र मोदी ने
उद्घाटन किया है। प्रधानमंत्री नरेंद्र मोदी ने विवेक स्मारक का उद्घाटन किया है। ऐतिहासिक निरंजन मठ में ये विवेक स्मारक का मौजूद है और अब से कुछ देर के बाद प्रधानमंत्री नरेंद्र मोदी एक जनसभा को भी संबोधित करते हुए नजर आएंगे। तो प्रधानमंत्री नरेंद्र मोदी कर्नाटक के दौरे पर हैं। बेहद महत्वपूर्ण प्रधानमंत्री नरेंद्र मोदी का ये कर्नाटक दौरा। इस समय प्रधानमंत्री नरेंद्र मोदी मैसूरू में विवेक स्मारक में मौजूद हैं। आपको बता दें कि स्वामी विवेकानंद सांस्कृतिक युवा केंद्र विवेक स्मारक का उन्होंने उद्घाटन किया है और ये स्मारक जो है स्वामी विवेकानंद की नवंबर 1892 में मैसूरू की ऐतिहासिक जो यात्रा हुई थी उसकी स्मृति में बनाया गया है। ऐतिहासिक निरंजन मठ में स्थापित ये विवेक स्मारक 81,000 वर्ग फुट से अधिक क्षेत्र में विकसित है, फैला हुआ है और इस स्मारक में एक प्रमुख भवन है और एक संलग्न खंड भी शामिल है। इसमें एक 4D अनुभव केंद्र है, एक प्रदर्शनी हॉल और लगभग 700 लोगों के बैठने की क्षमता वाला एक एम्फी थिएटर भी है। और इस समय प्रधानमंत्री नरेंद्र मोदी मठ में मौजूद हैं। ಹೀಗೆ ಈ ಒಟ್ಟು ಸ್ಮಾರಕದಲ್ಲಿ ಭಾಳಷ್ಟು ವಿಶೇಷತೆಗಳಿದೆ. ಅದನ್ನೆಲ್ಲ ಪ್ರಧಾನಿಯವರು ಕಣ್ತುಂಬಿಕೊಂಡಿದ್ದಾರೆ. ಸಿಕ್ಕಂಥ ಒಂದು ಸಣ್ಣ ಅವಕಾಶದಲ್ಲಿ ಒಂದು ಸಣ್ಣಕ್ಕೆ ಒಂದು ಧ್ಯಾನವನ್ನು ಕೂಡ ಮಾಡಿ ಅಲ್ಲಿಂದ ಹೊರಟಿದ್ದಾರೆ. ಸ್ವಾಮಿ ವಿವೇಕಾನಂದನವರು ಮೊದಲಿಂದನೂ ಕೂಡ ಅಂದರೆ ಅವರು ಆರಂಭದಿಂದನೂ ಕೂಡ ಪ್ರತಿಪಾದಿಸ್ತಾ ಇದ್ದಂಥದ್ದೇ ಈಚ್ ಸೋಲ್ ಈಸ್ ಪೊಟೆನ್ಷಿಯಲಿ ಡಿವೈನ್ ಅಂತ. ಅಂದರೆ ಪ್ರತಿಯೊಬ್ಬ ಮಾನವನು ಕೂಡ ದೈವಿಕ ಅಂಶವನ್ನು ಹೊಂದಿದ್ದಾನೆ ಅನ್ನುವಂಥದ್ದು ಅವರ ನಂಬಿಕೆಯಾಗಿತ್ತು. ಕೇವಲ ನಂಬಿಕೆ ಮಾತ್ರ ಅಲ್ಲ, ಅದಕ್ಕೆ ತಕ್ಕ ಹಾಗೆ ಅವ್ರು ನಡ್ಕೊಂಡು ಬಂದರು. ಆಮೇಲೆ ಧರ್ಮಗಳ ವಿಚಾರವಾಗಿಯೂ ಅಷ್ಟೇ ವಿವೇಕಾನಂದನವರಿಗೆ ಕ್ಲಾರಿಟಿ ಇತ್ತು. ಅಂತ ಅಂದರೆ ಧರ್ಮಗಳೇನಿದೆ ಆ ಎಲ್ಲ ಧರ್ಮಗಳು ವಿಶ್ವದಲ್ಲಿರುವಂಥ ಪ್ರತಿಯೊಂದು ಧರ್ಮಗಳ ಸಾರ ಒಂದೇ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ಬಟ್ ಅವುಗಳ ದಾರಿ ಬೇರೆ ಬೇರೆ ಇರ್ಬೋದು, ಬಟ್ ಅವುಗಳ ಕೊನೆಯ ಡೆಸ್ಟಿನೇಷನ್ ಏನಿದೆ ಅದು ಒಂದೇ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ಬಹುಶಃ ಶಿಕಾಗೋದಲ್ಲಿ ಅವ್ರು ಮಾಡಿದಂಥ ಭಾಷಣದಲ್ಲಿ ಆ 2 ನಿಮಿಷದ ಅವ್ರು ಕೊಟ್ಟಂಥ ಸಂದೇಶ ಇತ್ತಲ್ಲ, ಅದು ಇಡೀ ವಿಶ್ವದ ಗಮನ ಸೆಳೆದಂಥದ್ದು ಆ ಧರ್ಮ ಸಂಸತ್ನಲ್ಲಿ. ಅದೇ ಕಾರಣಕ್ಕಾಗಿ ಇನ್ನು ಮಾನವ ಸೇವೆಯೇ ಮಾಧವ ಸೇವೆ ಅಂತ ಸಾರಿದಂಥವ್ರು, ಬಡವರು ಮತ್ತು ದೀನರ ಸೇವೆಗೆ ಕರೆ ಕೊಟ್ಟಂಥವ್ರು ಸ್ವಾಮಿ ವಿವೇಕಾನಂದನವರು. ಅಷ್ಟೇ ಅಲ್ಲ, ಯುವ ಜನತೆಗೆ ಅವರು ಬಹಳಷ್ಟು ಮಾರ್ಗದರ್ಶನಗಳನ್ನು ಕೊಡ್ತಾ ಇದ್ರು. ನಾನು ಅದಕ್ಕೆ ಹೇಳಿದ್ದು, ಈಗಿನ ಯುವ ಪೀಳಿಗೆ ವಿಚಾರವಾಗಿ ಪ್ರಧಾನಿಗೆಲ್ಲ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ರು ನಿನ್ನೆ ಮಾತನಾಡುವಂಥ ಸಂದರ್ಭದಲ್ಲೂ ಕೂಡ ಅಷ್ಟೇ. ಹಾಗಾಗಿ ಯುವ ಜನರಿಗೆ ಅವರು ಈ ಸ್ವಾಮಿ ವಿವೇಕಾನಂದನ ಸ್ಮಾರಕ ಉದ್ಘಾಟನೆ ಮುಖೇನವಾಗಿ ಆ ಕಾರ್ಯಕ್ರಮದಲ್ಲಿ ಅವ್ರು ಭಾಗಿಯಾಗೋ ಮುಖೇನವಾಗಿ ಏನು ಸಂದೇಶ ಕೊಡ್ತಾರೆ ಅನ್ನೋದನ್ನು, ಏಳಿ ಎದ್ದೇಳಿ ಗುರಿ ಮುಟ್ಟೋ ತನಕ ನಿಲ್ಲದಿರಿ, ಈ ಸಂದೇಶ ಇಡೀ ವಿಶ್ವವನ್ನೇ ವ್ಯಾಪಿಸಿದಂಥ ಸಂದೇಶ ಇದು. ಯುವ ಜನತೆಗೆ ಧೈರ್ಯ ಮತ್ತು ಆತ್ಮವಿಶ್ವಾಸ ತುಂಬಬೇಕು ಅನ್ನುವಂಥದ್ದನ್ನು ಪ್ರತಿ ಹಂತದಲ್ಲೂ ಕೂಡ ಸ್ವಾಮಿ ವಿವೇಕಾನಂದನವರು ಪ್ರತಿಪಾದಿಸ್ತಾ ಇದ್ರು. ಏಳಿ ಎದ್ದೇಳಿ ಯುವಕರೇ ಗುರಿ ಮುಟ್ಟೋ ತನಕ ನಿಲ್ಲದಿರಿ ಅನ್ನುವಂಥ ಸಂದೇಶವನ್ನು ಅವರು ಕೊಟ್ಟಿದ್ದಂಥವ್ರು. ಸೊ ಹಾಗಾಗಿ ಸ್ವಾಮಿ ವಿವೇಕಾನಂದನವರ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದಿದೆಯಲ್ಲ, ಇದು ಭಾಳ ವಿಶೇಷ. ಆಮೇಲೆ ಇಡೀ ಜಗತ್ತನ್ನು ಒಂದೇ ಕುಟುಂಬ ಅಂತ ಪರಿಗಣಿಸಿದಂಥವ್ರು ವಿವೇಕಾನಂದನವರು. ಅದನ್ನೇ ಪ್ರಧಾನಿ ಮೋದಿ ಭಾಳ ಸಂದರ್ಭದಲ್ಲಿ ಹೋದಲ್ಲಿ ಬಂದಲ್ಲಿ ಅವರು ಹೇಳ್ತಾ ಇದ್ದಂಥದ್ದು. ವಸುದೈವ ಕುಟುಂಬಕಂ ತತ್ವವನ್ನು ಸಾರಿದಂಥವ್ರು ಸ್ವಾಮಿ ವಿವೇಕಾನಂದನವರು. ಇಡೀ ಜಗತ್ತು ಒಂದು ಕುಟುಂಬ ಇದ್ದಂಥ ರೀತಿಯಾಗಿ ಅಂತ ಹೇಳಿ. ಆಮೇಲೆ ಅವರು ಧಾರ್ಮಿಕ ಸಹಿಷ್ಣುತೆಗೂ ಕೂಡ ಭಾಳಷ್ಟು ಒತ್ತು ಕೊಟ್ಟಂಥವ್ರು. ನಾನು ಆಗ್ತಾನೆ ಹೇಳಿದಾಗೆ ಎಲ್ಲ ಧರ್ಮಗಳೂ ಒಂದೇ. ಅಂದರೆ ಈ ಧರ್ಮಗಳೇನಿದಾವಲ್ಲ ಅವು ಸಾರುವಂಥ ಆ ಸಾರ ಇದೆಯಲ್ಲ, ಅದು ಸತ್ಯದ ಕಡೆಗೆ ಸಾಗುವಂಥ ವಿಭಿನ್ನ ಹಾದಿಗಳಷ್ಟೇ ಬಿಟ್ಟರೆ ಆ ಧರ್ಮಗಳೆಲ್ಲವೂ ಒಂದೇ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ಆಮೇಲೆ ಕೆಲವರು ಆ ಸಂದರ್ಭದಲ್ಲಿ ಅದನ್ನು ವಿರೋಧಿಸಿದಂಥವ್ರು ಉಂಟು. ಆಮೇಲೆ ಅವರಿಗೆ ಮನವರಿಕೆ ಆದಂಥದ್ದಿದೆ ಯಾವ ಅರ್ಥದಲ್ಲಿ ಹೇಳಿದಂಥದ್ದು ಮತ್ತೊಂದು ಅಂತ. ಏಕಾಗ್ರತೆಯ ಶಕ್ತಿಯನ್ನು ಸಾರಿದಂಥವ್ರು ಸ್ವಾಮಿ ವಿವೇಕಾನಂದನವರು.